ಕುಟುಂಬದ ಕಣ್ಣು ತಾಯಿ, ಹಾಗೆಯೇ ಮಮತೆಯ ಮೊದಲ ಸ್ಪರ್ಶವು ತಾಯಿ. ತಾಯಿಯ ಪ್ರೀತಿ ಯಾವುದೇ ಷರತ್ತಿಲ್ಲದ ಪ್ರೀತಿ. ಮಗನ ಸುಖ ದುಃಖ ಸೋಲು ಗೆಲುವು ಎಲ್ಲದರಲ್ಲೂ ಆಕೆ ಜೊತೆಲೇ ಇರ್ತಾಳೆ. ಅಂತಹ ತಾಯಿಯ ಋಣ ತೀರಿಸೋದಕ್ಕೆ 7 ಜನ್ಮನೂ ಸಾಲೋದಿಲ್ಲ. ಆದರೆ ಇಂದು ಮಕ್ಕಳು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಗೆ ವೃದ್ಧಾಶ್ರಮದ ದಾರಿ ತೋರಿಸ್ತಾ ಇದ್ದಾರೆ. ವೃದ್ಧಾಶ್ರಮ ಸೇರಿದ ತಾಯಿ ಹೇಗೆ ಒಂಟಿ ಬದುಕನ್ನು ಸಾಗಿಸ್ತಾಳೆ ಅನ್ನೋದನ್ನ ಕತೆ ವ್ಯತೆ ಕುರಿತು ನೃತ್ಯ ರೂಪಕದಲ್ಲಿ ನೋಡೋಣ. ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ 7ನೇ ತರಗತಿಯ ವಿದ್ಯಾರ್ಥಿನಿಯರನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಗಂಡು ಮಗು ಹುಟ್ಟಿದೆ. ನವಾಬನಾಗು ನೀ ಸಾಹೇಬನಾಗು, ಅಧಿಕಾರಿ ನೀನಾಗು, ಬಲಾಢ್ಯನಾಗು ನೀ ಗುಣಾಢ್ಯನಾಗು, ಉಪಕಾರಿ ನೀನು ಆಗು. ನನ್ನ ಕೂಸೆ ನನ್ನ ಕನಸು, ನನ್ನ ಕನಸೆ ನನ್ನ ಕೂಸು, ನನ್ನ ಕೂಸೆ ನನ್ನ ಬೆಳಕು, ನನ್ನ ಕೂಸೆ ನನ್ನ ಬದುಕು. ಅಮ್ಮ, ನನಗೆ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ನವಾಬನಾಗು ನೀ ಸಾಹೇಬನಾಗು, ಅಧಿಕಾರಿ ನೀನಾಗು. ಅಮ್ಮ, ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ನೀವು ಇಲ್ಲೇ ಇರಿ. ಬೇಗ ಬಂದ್ಬಿಡ್ತೀಯಾ ಅಲ್ವಾ ನೀನು? ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನು ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು ನಾಜಿಕಿ ಹೋದೆ. ಮಗ, 2 ತಿಂಗಳಾಯ್ತು. ನೀನು ಯಾವಾಗ ಬರ್ತೀಯಾ? ಅಮ್ಮ, ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಮ್ಮ. ಬರ್ತೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ನೋಡಮ್ಮ, ನಮ್ಮ ಮನೇಲಿ ಬಿಟ್ಟು ಹೋದ್ಮೇಲೆ ವಾಪಸ್ ಕರ್ಕೊಂಡು ಹೋಗೋಕ್ಕಂತ ಯಾರೂ ಬರಲ್ಲ. ಇಲ್ಲ ಇಲ್ಲ, ನನ್ನ ಮಗ ಆ ಥರ ಅಲ್ಲ. ಬೆಳೆದ ಮರವೊಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ, ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನು ಅರಸಿದೆ. ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು, ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ, ಪ್ರಸವವೇನೆ ಇರದ ಜನುಮ ಎನಗೆ. ಮಗ, 1 ವರ್ಷ ಆಯಿತು, ನೀನಿನ್ನೂ ಬಂದಿಲ್ಲ. ಹುಡುಕಿದೆ ಹೆತ್ತ ಕಂಗಳು, ಸ್ವರ ಸೇರಲು ಮನ ಮುಗಿಲು, ನಾಜಿನುಗೆ ಬಂದೆ.
ವರವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಬಾಲಾಗಿ ಹಾರಲು ಒಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ವರವಾಗಿ. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದು ತಂದೆ ತಾಯಿಯ ಪರಿಶ್ರಮ. ಕೊನೆಗೆ ಅವರಿಗೆ ಆಸರೆ ನೀಡಿದ್ದು ಯಾವುದೋ ಒಂದು ವೃದ್ಧಾಶ್ರಮ. ಎಂಥವರ ಕಣ್ಣಂಚಿನಲ್ಲಿ ನೀರು ತರುವಂತಹ ನೃತ್ಯ. ಈ ನೃತ್ಯ ಮಾಡಿದ ಎಲ್ಲ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.